ಸರ್ ಕೊನೆಯದಾಗಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಲಾಸ್ಟ್ 2 years ಬ್ಯಾಕ್. ನೀವು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ, ಅವರ ಆಶೀರ್ವಾದ ತುಂಬ ಹೆಲ್ಪ್ ಆಯ್ತಾ ನಿಮಗೆ ಅಂತ? ಯಾರ್ದು ಹೇಳಿ? ಡಾಲಿ ಸರ್ದ ಅವ್ರ ಇವೆಂಟಲ್ಲಿ ಅವ್ರ ಬಾಸ್ತು ಸಿಕ್ಕಾಪಟ್ಟೆ ವೈರಲ್ ಆಯಿತು. ನನ್ನ ಚಾನಲ್ ನಾನು ಹಾಕೊಂಡಿದ್ದೀನಿ. ಸೊ ನೀವು ಆ ಕ್ಷಣ ಕಾಲಿಗೆ ಬಿದ್ದಿದ್ದು ಎಲ್ಲೋ ಒಂದು ಕಡೆ. ಸೊ ಒಂದು ಬಿಗ್ ಸ್ಟಾರ್ಸ್ ಆ ಥರ ಒಂದು ಸಣ್ಣ ಕಲಾವಿದರಿಗೆ ಈ ಥರ ಇವಾಗ ತಾನೇ ಬೆಳೀತಾರೆ, ಅವ್ರಿಗೆ ಒಂದು ಕೈ ಇಟ್ಟರೆ ಸಾಕು ಅವರೆಲ್ಲ ಹೋಗ್ಬಿಡ್ತಾರೆ. ನಿಜ ಆಯ್ತು ಆ್ಯಕ್ಚುಲಿ. ಮತ್ತೆ 100% ನಿಜ ಆಗಿದೆ. ಎಲ್ಲ ಏನು ಎಂತ ಎಲ್ಲ ಹೇಳ್ತೀವಿ, ಮತ್ತೆ ಮುಂದೆ ಹೇಳ್ತೀವಿ. ನಿಮ್ಮ ಚಾನಲ್ಲೇ ಬೇಕಾದ್ರೆ ಹೇಳೋಣ ಅದನ್ನೆಲ್ಲ. ಬಟ್ ಬಾಸ್ ಅದು ಬೇರೆ ಥರ ವ್ಯಕ್ತಿತ್ವ, ಅವ್ರು ಬೇರೆ ಲೆವೆಲ್. ಅದು ಈ ಇಂಡಸ್ಟ್ರಿಲಿ ರಾಜ್ಕುಮಾರ್ ಸರ್ ಇದ್ದಾಗ ಎಲ್ರಿಗೂ ರಾಜ್ಕುಮಾರ್ ಸರ್ನ ಒಂದ್ಸರಿ ಮುಟ್ಟಿ ಮಾತಾಡಿಸ್ಬಿಟ್ರೆ, ಕೈ ಕೊಟ್ಬಿಟ್ರೆ ಅದೊಂದು ಸಾರ್ಥಕ ಅನ್ನೋ ಒಂದು ಕಲಾವಿದರಲ್ಲಿ ಇರುತ್ತಲ್ಲ. ಸೊ ಇವತ್ತು ನನಗೆ ದರ್ಶನ್ ಸರ್ ಅವ್ರನ್ನೊಂದ್ಸರಿ ಮುಟ್ಟಿ ಮಾತಾಡಿಸ್ಬಿಟ್ಟು ಅವ್ರನ್ನೊಂದು ಕಣ್ತುಂಬ ನೋಡ್ಕೊಂಬಿಟ್ರೆ ಸಾಕು ಅನ್ನೋದಿತ್ತು. ಅಷ್ಟು ಅದೊಂದು. ಈಗ ದೇವ್ರ ದರ್ಶನಕ್ಕೆ ಎಲ್ಲ ಭಕ್ತಾದಿಗಳು ಹಿಂಗೆ ಕಾಯ್ತಾರ, ನಾನು ಇವ್ರ ಒಬ್ಬ ಭಕ್ತ. ಸೊ ನಾನು ಕಾದೆ, ಅವ್ರ ದರ್ಶನ ಆಯಿತು, ಆಶೀರ್ವಾದನೂ ಸಿಕ್ತು, ಅಲ್ಲಿಂದ ಏಳಿಗೆನೂ ಆಗಿದೆ, ಒಳ್ಳೆಯದು ಆಗಿದೆ. ಅದು ಹೆಸರೇ ರೋಮಾಂಚನ. ಸೊ ಅದನ್ನು ಫೀಲ್ ಮಾಡಿದವ್ರಿಗೆ ಗೊತ್ತು. ಪರ ವಿರೋಧ ಹೇಳಿದ್ನಲ್ಲ, ಎಲ್ಲವೂ ಇರುತ್ತೆ. ಆದರೆ ನನಗಿಷ್ಟ, ನನ್ನ ಇಷ್ಟನ ಯಾರು ಅಲ್ಲ ಮಾಡಂಗಿಲ್ಲ. ಇದು ನನ್ನ ಪರ್ಸ್ನಲ್. ನಿಮ್ಮ ಇಷ್ಟನ ಯಾರು, ನೀನು ಯಾಕೆ ಇವ್ರನ್ನ ಇಷ್ಟಪಡ್ತಾ ಇದೆಯಾ ಕೇಳಂಗಿಲ್ಲ. ಪರ್ಸ್ನಲ್ ಅಷ್ಟೇ. ನಾನು ಯಾವ ಕಮರ್ಷಿಯಲ್ ಅಭಿಮಾನಿನೂ ಅಲ್ಲ. ನನಗಿಷ್ಟ ಅವರು. ಹಂಗಂತ ನಾ ಬೇರೆ ಯಾರಲ್ಲ. ನನಗೆ ಸುದೀಪ್ ಸರ್ ಇಷ್ಟ, ಯಶ್ ಸರ್ ಇಷ್ಟ. ನಾನು ಯಾವುದೋ ಇಂಟರ್ವ್ಯೂ ನಾನು ಕನ್ನಡದ ಕಲಾವಿದ, ನಾನು ಕನ್ನಡದಲ್ಲಿರೋ ಎಲ್ಲ ಕಲಾವಿದರ ಜೊತೆ ಆ್ಯಕ್ಟ್ ಮಾಡ್ಬೇಕು. ನಾನು ಅದು ಕಲಾವಿದರ ಒಂದು ಅಲ್ವಾ. ಎಲ್ಲರೂ ಗ್ರೇಟೆ. ಅಷ್ಟೆಲ್ಲ ಹೆಸರು ಮಾಡಿ ಸುಮ್ಮನೆ ಮಾಡೋಕ್ಕಾಗುತ್ತಾ? ಎಲ್ಲರೂ ಗ್ರೇಟೆ. ಎಲ್ಲರೂ ಹೆಸರು ಮಾಡಿರೋ ಸುಮ್ಮನೆ ಹೆಸರು ಮಾಡಿರಲ್ಲ. ಅವ್ರವ್ರ ಜೊತೆ ನಾವು ಒಂದು ಕೆಲಸ ಮಾಡ್ತೀವಿ ಅಂದರೆ ಅದು ನಾನು ಮಾಡಿರೋ ಪುಣ್ಯ ಅಲ್ವಾ. ಸೊ ನನಗೆ ಇಷ್ಟ. ಈ ಅಭಿಮಾನಿಯಾಗಿ ನಾನು ಹುಟ್ಟಿದಲ್ಲಿಂದನೂ ಅವ್ರ ಬಾಸ್ ಫಿಲ್ಮ್. ನಮ್ಮ ಮನೇಲಿ ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಮನೆಗೆ ನೆಂಟರು ಬಂದರು ಅಷ್ಟೇ, ನಮ್ಮ ಮನೇಲಿ ಯಾರು ಬಂದರೂ ಅಷ್ಟೇ, ದರ್ಶನ್ ಅವ್ರ ಪಿಕ್ಚರ್ ಯಾವ್ದಾರಲ್ಲಿ ಬರ್ತಾಯಿದೆ ಚಾನಲಲ್ಲಿ ಹಾಕು ಅನ್ನೋರು. ನಾವು ಅವಾಗಿಂದ ನೋಡಿ ನಮ್ಮ ತಮ್ಮ ನಾವೆಲ್ಲರೂ ನಮ್ಮ ಮನೆ ಹೋಲ್ ಫ್ಯಾಮಿಲಿ ನಾವು ಅವ್ರ ಸಿನಿಮಾನೇ ನೋಡಿ ಅಭಿಮಾನಿಗಳು. ಯಾವಾಗಲೂ ನನಗೂ ಆಸೆ ಅವ್ರ ಜೊತೆ ಕೆಲಸ ಮಾಡಬೇಕು, ಅವ್ರ ಜೊತೆ ಇರಬೇಕು. ಖುಷಿ. ನೋಡೋಣ, ಇರಲಿ ಸರ್, ಮಾಡಿ ಒಳ್ಳೇದಾಗಲಿ ಆಗುತ್ತೆ. ಅವರ ಎತ್ತರಕ್ಕೆ ಬೆಳೀರಿ ಅವರಷ್ಟೇ. ಸೊ ಆಲ್ ದಿ ಬೆಸ್ಟ್. ಸೊ ಕಾಲೇಜ್ ಕಲಾವಿದ ಸಿನಿಮಾಗೆ ಸೊ ಒಂದು ದೊಡ್ಡ ಹಿಟ್ ಆಗಲಿ ಸರ್, ಒಂದು ಹಿಟ್ ಬರಲಿ. ಇದೇ ಥರ ಸಿನಿಮಾಗಳು ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. ತುಂಬ ನಾನು ಜನಕ್ಕೆ ಕೇಳೋದು ಒಂದು ಯೂನಿಕ್ ಆಗಿ ಈಗಿನ ಕಾಲಕ್ಕೆ ನಡೆದಿರುವಂಥ ಒಂದು ಲವ್ ಸ್ಟೋರಿನ ಇಟ್ಕೊಂಡು ತುಂಬ ಚೆನ್ನಾಗಿ ಮುದ್ದಾದ ಸಾಂಗ್ಗಳನ್ನು ಇಟ್ಕೊಂಡು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನು ಹೊಸ ಕಲಾವಿದರಿಗೆ, ಫ್ರೆಶ್ ಆಗಿ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ಹೊಸ ಕಲಾವಿದರಿಗೆ ನೀವು ಕೇಳ್ಕೊತಾ ಇರ್ತೀರ, ಹೊಸ ಕಲಾವಿದರಿಗೆ ಅವಕಾಶ ಕೊಡಿ, ಹೊಸ ಕಲಾವಿದರು. ಸತ್ಯವಾಗ್ಲೂ ಈ ಸಿನಿಮಾದಲ್ಲಿ ಹೊಸ ಕಲಾವಿದರಿಗೆ 90% ಆಫ್ ಸಿನಿಮಾ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟು ಅವ್ರ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿ ಇಡೀ ಸಿನಿಮಾನ ತಗೊಂಡ್ಬಂದಿದ್ದಾರೆ. ತಂಡನೇ ಹೊಸಬರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ನಾನು ಇಷ್ಟೇ ಹೇಳ್ಕೊಳ್ಳೋದು. ನಮ್ಮ ಎಲ್ಲ ನಾನು ಆವಾಗಲೇ ಹೇಳ್ದಂಗೆ ನನ್ನ ಒಂದು ಹೊತ್ತಿನ ಊಟ ನಿಮ್ಮ ಒಂದು ವಿಸಿಟಲ್ಲಿ, ನಿಮ್ಮ ಒಂದು ಖುಷಿಲಿದೆ. ಆ ಊಟನ ನಮ್ಗೆ ಯಾವಾಗಲೂ ಹಾಕ್ತಾಯಿರಿ. ನಿಮ್ಮನ್ನ ಯಾವಾಗಲೂ ರಂಜಿಸೋಕ್ಕೆ ನಾವು ರೆಡಿದ್ದೀವಿ. ಇದೇ 6ನೇ ತಾರೀಕು ಕಾಲೇಜ್ ಕಲಾವಿದ ಸಿನಿಮಾ ಸಂಜಯ್ ಮಳವಳ್ಳಿ ಇವರ ಡೈರೆಕ್ಷನಲ್ಲಿ ಬರ್ತಾಯಿದೆ. ತರುಣ್ ಶರ್ಮಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರನ್ನ ಉಳಿಸಿ, ಆ ಸಿನಿಮಾನ ಉಳಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.